ನಮಸ್ಕಾರ. ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ಒಂದು ಶಕ್ತಿಯನ್ನ ತುಂಬಿದ್ದು, ಇಫ್ ಐ ಆಮ್ ನಾಟ್ ರಾಂಗ್, ಸೌಜನ್ಯ ಕುಮಾರಿ ಸೌಜನ್ಯ ಪ್ರಕರಣ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು. ಇನ್ಫ್ಯಾಕ್ಟ್ ನಾವುಗಳೆಲ್ಲ ಧರ್ಮಸ್ಥಳ ಹತ್ಯಾಕಾಂಡ ಅಂತಂದ್ರೆ ನನಗೆ ಫೋನ್ ಮಾಡೋ ಪ್ರತಿಯೊಬ್ರು ಕೂಡ ಸರ್ ಧರ್ಮಸ್ಥಳ ಸೌಜನ್ಯ ಕೇಸ್ ಇದೆಯಲ್ಲ, ನನಗೆ ಧರ್ಮಸ್ಥಳದ ವಿಚಾರದಲ್ಲಿ ಫೋನ್ ಮಾಡೋ ಪ್ರತಿಯೊಬ್ರು ಹೇಳೋಂತ ವಿಚಾರ ಏನು ಅಂತಂದ್ರೆ ಸರ್ ಅದೇ ಆ ಸೌಜನ್ಯ ಪ್ರಕರಣ ಇತ್ತಲ್ಲ, ನಿಜವಾಗಲ್ರಿ ಅವ್ರ ಮನೆ ಮಕ್ಕಳ ಹೆಸರು ನಮ್ಕ ಐತಲ್ಲ ಗೊತ್ತಿಲ್ಲ, ಸೌಜನ್ಯ ಪ್ರಕರಣದ ಮಾತಂತೂ ಆ ಹೆಣ್ಣು ಮಗಳ ಹೆಸರಂತೂ ಐ ಥಿಂಕ್ ನಾನು ಕಡಿಮೆ ಅಂದ್ರೆ ಒಂದು 5,000 ಜನ ಫೋನ್ ಮಾಡಿರ್ಬೋದು. 5,000 ಜನರ ಬಾಯಲ್ಲೂ ಕೂಡ ಸೌಜನ್ಯ ಪ್ರಕರಣ ಅಂತದೆ. ಈ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರಗಳು, ಅದು ಹಿಂದಿನ ಬಿಜೆಪಿ ಸರ್ಕಾರ ಆಗಿರ್ಬೋದು, ಅದರಿಂದ ಇದ್ದಂತ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಥವಾ ಈಗಿರುವಂತ ಮತ್ತೊಂದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಈ ನಡುವೆ ದ ಫೈಲ್ ವರದಿ, ನಾನಲ್ಲಿ ಅವಾಗಲೇ ಫೈಲ್ ವರದಿಯನ್ನು ಹಾಕಿದ್ದೀನಿ. ಫೈಲ್ ಅವರು ದಿ ಫೈಲ್ ಅನ್ನೋ ಸಂಸ್ಥೆ, ತನಿಖಾ ಐ ಥಿಂಕ್ ಜರ್ನಲಿಸ್ಟ್ ಸಂಸ್ಥೆ ನಮ್ಮ ಸೌಜನ್ಯ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡದಂತ ಇಬ್ಬರು ವೈದ್ಯಾಧಿಕಾರಿಗಳ ಮೇಲೆ ಸಿಬಿಐ ಚಾರ್ಜಸ್ ಅನ್ನ ಫ್ರೇಮ್ ಮಾಡಿತ್ತು. ಏನದು ಚಾರ್ಜಸ್ ಅಂತಂದ್ರೆ, ಸಿಬಿಐ ಹೇಳಿತ್ತು ಈ ಇಬ್ಬರು ವೈದ್ಯಾಧಿಕಾರಿಗಳು ತಮ್ಮ ಪೋಸ್ಟ್ ಮಾರ್ಟಮ್ ಅಡಿನಲ್ಲಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ, ಬೇಕು ಅಂತಲೇ ಪೋಸ್ಟ್ ಮಾರ್ಟಮ್ ಆಕ್ಟಿವಿಟಿನ ಆಕ್ಟ್ ಅನ್ನ ಡಿವಿಯೇಟ್ ಮಾಡಿದ್ದಾರೆ ಅಂತ ಅಬ್ಸರ್ವೇಷನ್ ಅನ್ನ ಮಾಡಿ, ಆಮೇಲೆ ಅದಕ್ಕೊಂದಷ್ಟು ಪುರಾವೆಗಳನ್ನ ಕೊಟ್ಟು, ಫಾರ್ ಎಕ್ಸಾಂಪಲ್ ವ್ಯಾಜಿನಲ್ ಐ ಥಿಂಕ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿಲ್ಲ ಬೇಕು ಅಂತಲೇ, ಮತ್ತೆ ಹೊಟ್ಟೆನಲ್ಲಿ ಆಹಾರ ಇತ್ತು ಅನ್ನೋ ಸುಳ್ಳು ವರದಿ, ಮತ್ತೆ ಮತ್ತೊಂದು ಅಬ್ಸರ್ವೇಷನ್ ಸಿಬಿಐದೇನು ಅಂತಂದ್ರೆ, ಸೌಜನ್ಯಳ ಮೃತ ದೇಹದ ಬಲಗೈ ಮೇಲೆ ಒಂದು ಗಾಯ ಇತ್ತು, ಫೋಟೋಗ್ರಫಿ ಕಾಣಿಸ್ತಾ ಇದೆ, ಆದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಮೆನ್ಷನ್ ಮಾಡಿ ಆ ಗಾಯದ ಚರ್ಮದ ಸ್ಯಾಂಪಲ್ಸ್ ಅನ್ನ ಫರ್ದರ್ ಫಾರೆನ್ಸಿಕ್ ಗೆ ಕಳಿಸಬಹುದಾಗಿತ್ತು. ಇದು ಯಾವುದೇ ಕಾರ್ಯ ಮಾಡದೆ ಐ ಥಿಂಕ್ ಇಬ್ಬರು ವೈದ್ಯಾಧಿಕಾರಿಗಳು ಅಂದ್ರೆ ಐ ಥಿಂಕ್ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತೆ ಡಾಕ್ಟರ್ ರಶ್ಮಿ, ಇವರಿಬ್ಬರ ವಿರುದ್ಧ ಉಗ್ರ ಕ್ರಮ ಅಂದ್ರೆ ಏನು, ಐ ಥಿಂಕ್ ಪೀನಲ್ ಆಕ್ಷನ್, ನಥಿಂಗ್ ಬಟ್ ಎ ಪೀನಲ್ ಆಕ್ಷನ್, ಇವ್ರ ಮೇಲೆ ಪೀನಲ್ ಆಕ್ಷನ್ ಮಾಡಿ ಅಂತ ಹೇಳಿ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಒಂದು ಸೀಕ್ರೆಟ್ ಕರೆಸ್ಪಾಂಡೆನ್ಸ್ ಅನ್ನ ಮಾಡಿತ್ತು, ಪತ್ರವನ್ನ ಬರೆದಿತ್ತು. ಆ ಟೈಮಲ್ಲಿ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ದಿನೇಶ್ ಗುಂಡೂರಾವ್ ಇದ್ದಾರೆ ಮಿನಿಸ್ಟ್ರು, ಆಗ ಶ್ರೀರಾಮುಲು ಇದ್ರು. ಶ್ರೀರಾಮುಲು ಮಿನಿಸ್ಟ್ರಿ ಆಗಿದ್ದಾಗ ಅವ್ರಿಗೆಲ್ಲ ಅದೆಲ್ಲ ಏನ್ ಬೇಕಾಗಿದೆ, ಅವ್ರಿಗೇನಿದ್ರು ಮಣ್ಣು ಮೈನಿಂಗ್ ಬಿಟ್ರೆ ಇನ್ನೇನ್ ಕಾಣಿಸಲ್ಲ. ಇನ್ನು ಹೆಣ್ಣು ಮಕ್ಕಳು ಸಾವು, ಇದ್ರ ಬಗ್ಗೆ ಸಿಬಿಐ ಬರ್ದಿರೋ ಲೆಟರ್ ಬಗ್ಗೆ ಶ್ರೀರಾಮುಲು ಯಾಕೆ ತಲೆ ಕೆಡ್ಸ್ಕೊಂತಾನೆ, ಅದ್ ಬೇರೆ ವಿಚಾರ. ಈಗಿರೋ ದಿನೇಶ್ ಗುಂಡೂರಾವೇ ತಲೆ ಕೆಡ್ಸ್ಕೊಳಲ್ಲ ಅಂದ್ರೆ ಈ ಶ್ರೀರಾಮು ಮೈನಿಂಗ್ ಇಂಡಸ್ಟ್ರಿ ಅವರು ಅವ್ರ ಯಾಕೆ ತಲೆ ಕೆಡ್ಸ್ಕೊಂತಾರೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಿಬಿಐನ ಅಬ್ಸರ್ವೇಷನ್ ತುಂಬಾ ಕ್ಲೋಸ್ ಆಗಿತ್ತು. ಆಮೇಲೆ ಈ ವೈದ್ಯಾಧಿಕಾರಿಗಳು ಇಬ್ಬರ ಮೇಲೇನೂ ಕೂಡ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಲೇಬೇಕು ಅಂತ ಸಿಬಿಐ ಒಂದು ಸೀಕ್ರೆಟ್ ಪತ್ರದಲ್ಲಿ ಒಂದು ಹೆಚ್ಚು ಕಮ್ಮಿ ಅದನ್ನ ದಿ ಫೈಲ್ ಆಕ್ಸೆಸ್ ಮಾಡಿದೆ. ದಿ ಫೈಲ್ ಆಕ್ಸೆಸ್ ಅಲ್ಲಿ 438 ಪುಟಗಳ ಅಪ್ರಾಕ್ಸಿಮೇಟ್ ಆಗಿ 500 ಪೇಜಿನ ಒಂದು ಡಾಕ್ಯುಮೆಂಟ್ ಅನ್ನ ಸೌಜನ್ಯಳ ಐ ಥಿಂಕ್ ಪೋಸ್ಟ್ ಮಾರ್ಟಮ್ ನ ಸಂಬಂಧ ದಿ ಫೈಲ್ ಆಕ್ಸೆಸ್ ಮಾಡಿದೆ. ಆ ಆಕ್ಸೆಸ್ ಮಾಡದ್ಮೇಲೆ ಅದರ ಸಾರಾಂಶವನ್ನ ಪ್ರಕಟ ಮಾಡಿದೆ. ಇವತ್ತು ನಾನು ಅದನ್ನ ಪೋಸ್ಟ್ ಕೂಡ ಮಾಡಿದ್ದೀನಿ. ನಾನು ಅದನ್ನ ಬಿಡಿಯಾಗಿ ಕತ್ತರಿಸಿ ನಿಮ್ಗೆ ಓದಕ್ಕೆ ಅನುಕೂಲ ಆಗ್ಲಿ ಅಂತ, ಯಾಕಂದ್ರೆ ಎಷ್ಟೋ ಜನ ಅದಕ್ಕೆ ಲಿಂಕ್ ಓಪನ್ ಮಾಡಿ ಓದಕ್ ಹೋಗಲ್ಲ ಅಂತೇಳಿ ನಾನು ಅದನ್ನೇ ಕತ್ತರಿಸಿ ಹಾಕಿದ್ದೀನಿ. ದ ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಸಿಂಪಲ್. ಸೌಜನ್ಯಳ ಬಲಗೈ ಮೇಲೆ ಗಾಯ ಆಗಿತ್ತು, ಅದನ್ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರ್ದಿಲ್ಲ. ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತೆ ಡಾಕ್ಟರ್ ರಶ್ಮಿ ಇಬ್ಬರ ಮೇಲೆ ಕೂಡ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಮತ್ತೆ ಇವರಿಬ್ಬರು ಆರೋಪಿತರು ದೇ ಆರ್ ಅಕ್ಯೂಸ್ಡ್ ಅಂತ ಹೇಳಿ ಸಿಬಿಐ ಅಬ್ಸರ್ವೇಷನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವರಿಬ್ಬರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಮಾಡಿದಂತ ಕರೆಸ್ಪಾಂಡೆನ್ಸ್ ಅನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಕ್ರಮ ಜರುಗಿಸಬಹುದಾಗಿತ್ತು, ಬಟ್ ಅದನ್ನ ಮಾಡಿಲ್ಲ.
ಶ್ರೀರಾಮುಲು ಅವಾಗ ಬಿಜೆಪಿ ಸರ್ಕಾರದ ಶ್ರೀರಾಮುಲು ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಏನೋ ಮಿನಿಸ್ಟರ್ ಆಗಿದ್ರು. ಆವಾಗ ಒಂದು ಗೇಮ್ ಆಡುತ್ತೆ ಸರ್ಕಾರ, ಏನು ಅಂತಂದ್ರೆ ಒಂದು ಇಂಟರ್ನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡ್ತೀವಿ ಅಂದ್ರೆ ಸಿಬಿಐ ಅಬ್ಸರ್ವೇಷನ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ. ಅದಕ್ಕೆ ಇವರು ಅಪಾಯಿಂಟ್ ಮಾಡಿದ್ದು ಐ ಥಿಂಕ್ ಜಸ್ಟಿಸ್ PN ರಾಜು ಜಿಲ್ಲಾ ಐ ಥಿಂಕ್ ಜಡ್ಜ್ ಒಬ್ಬರನ್ನ PN ರಾಜು ಅವ್ರನ್ನ ನೇಮಕ ಮಾಡ್ತಾರೆ. ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಬೇಕಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿ ಡಾಕ್ಟರ್ ಭೀಮಪ್ಪ ಹಾವನೂರು ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಇವರಿಬ್ರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನಲ್ಲಿ ದೇ ಹ್ಯಾವ್ ಟು ಟೇಕ್ ಎ ಸಿಬಿಐ ಬರೆದಿರೋ ಪತ್ರದ ಮೇಲೆ ಕ್ರಮವನ್ನ ಜರುಗಿಸಲಿಕ್ಕೆ ಒಂದು ಕಮಿಟಿ ರಚನೆ ಆಗುತ್ತೆ. ಆ ಕಮಿಟಿ ಹೆಡೆಡ್ ಬೈ ಐ ಥಿಂಕ್ ಡಿಸ್ಟ್ರಿಕ್ಟ್ ರಿಟೈರ್ಡ್ ಜಡ್ಜ್ PN ರಾಜು. ಅವ್ರಿಗೆ ಸಹಾಯ ಮಾಡಲಿಕ್ಕೆ ಐ ಥಿಂಕ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಡಾಕ್ಟರ್ ಭೀಮಪ್ಪ ಹಾವನೂರ್, ಇಫ್ ಐ ಆಮ್ ನಾಟ್ ರಾಂಗ್, ಅವರು ಐ ಥಿಂಕ್ ಪೋಸ್ಟ್ ಮಾರ್ಟಮ್ ಅಂಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಂತ ಏನೋ ಕೇಳ್ಪಟ್ಟೆ, ಅವರನ್ನ ಅಪಾಯಿಂಟ್ ಮಾಡ್ತಾರೆ. ಈ ಕಮಿಟಿ ಕತೆ ಏನು ಅಂತಂದ್ರೆ, ಈ ಕಮಿಟಿ ಸಿಬಿಐ ಬರ್ದಿರೋ ಕ್ರಮವನ್ನ ಅದಕ್ಕೆ ಎಳ್ಳು ನೀರು ಬಿಡಲಿಕ್ಕೆ ಈಗ ಒಂದು ಕಮಿಟಿಯನ್ನ ರಾಜ್ಯ ಸರ್ಕಾರ ಗೇಮ್ ಆಡ್ಲಿಕ್ಕೆ ಈ ಬಿಜೆಪಿಯ ಇವತ್ತು ಬಿಜೆಪಿಯವರು ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರಲ್ಲ, ಇದೇ ಬಿಜೆಪಿಯ ಸಿಬಿಐ ಬರ್ದಿರೋ ಪತ್ರವನ್ನ ಇದೇ ಬಿಜೆಪಿಯ ರಾಜ್ಯ ಸರ್ಕಾರ ಎಳ್ಳು ನೀರು ಬಿಡುತ್ತೆ. ಈ ಇಬ್ಬರು ವೈದ್ಯಾಧಿಕಾರಿಗಳ ಮೇಲೆ ಕ್ರಮನೇ ಜರುಗಿಸಲ್ಲ. ಒಂದು ಇಂಟರ್ನಲ್ ಕಮಿಟಿನ ಅಪಾಯಿಂಟ್ ಮಾಡ್ತಾರೆ. ಆ ಕಮಿಟಿನಲ್ಲಿ ಜಸ್ಟಿಸ್ PN ರಾಜು ಅವರನ್ನ ರಿಟೈರ್ಡ್ ಜಡ್ಜ್ ನ ಅಪಾಯಿಂಟ್ ಮಾಡಿ ಒಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ ಡಾಕ್ಟರ್ ಭೀಮಪ್ಪ ಆವನೂರನ್ನ ಎಕ್ಸ್ಪರ್ಟ್ ಮಾಡ್ತಾರೆ. ಆವನೂರ್ ಅವ್ರಿಗೆ ಡಾಕ್ಟರ್ ಭೀಮಪ್ಪ ಆವನೂರ್ ಅವ್ರಿಗೆ ಈ ಫೈಲ್ಗಳನ್ನೇ ಕೊಡಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೊಡಲ್ಲ. ಒಬ್ಬ ಡಾಕ್ಟರ್ ಭೀಮಪ್ಪ ಆವನೂರು ಎಕ್ಸ್ಪರ್ಟ್, ಅವರು ಈ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಅವ್ರ ಒಪಿನಿಯನ್ ಫಾರ್ಮ್ ಮಾಡಬೇಕು ಅಂದ್ರೆ ಅವರಿಗೆ ಕಡತಗಳು ಕೊಡ್ಬೇಕಲ್ಲ. ಈ ಬಿಜೆಪಿ ಶ್ರೀರಾಮುಲು ಹೆಡೆಡ್ ಸರ್ಕಾರದಲ್ಲಿ ಸೌಜನ್ಯಳ ಪೋಸ್ಟ್ ಮಾರ್ಟಮ್ ವಿರುದ್ಧವಾಗಿ ಇವರ ಮೇಲೆ ಕ್ರಮ ಜರುಗಿಸಿ ಅನ್ನೋ ಸಿಬಿಐ ಆದೇಶವನ್ನ, ಕೇಂದ್ರ ಬಿಜೆಪಿ ಸರ್ಕಾರದ ಸಿಬಿಐ ಮಾಡಿರೋ ಆದೇಶವನ್ನ ರಾಜ್ಯ ಬಿಜೆಪಿ ಸರ್ಕಾರ ಒಪ್ಪೋದೇ ಇಲ್ಲ. ದೇ ಡೋಂಟ್ ಆಕ್ಟ್ ಆನ್ ಇಟ್. ಒಂದು ಇಂಟರ್ನಲ್ ಕಮಿಟಿನ ರಚನೆ ಮಾಡಿ ಜಸ್ಟಿಸ್ PN ರಾಜು ಅಂತ ಡಾಕ್ಟರ್ ಭೀಮಪ್ಪ ಅವನೂರು ಈಸ್ ಎ ಡಾಕ್ಟರ್, ಅವ್ರಿಗೆ ಫೈಲೇ ಕೊಡಲ್ಲ. ಅವರು ಒಪಿನಿಯನ್ ಬರೆಯಕ್ ಹೋದಾಗ ಏನ್ ಬರೀತಾರೆ ಅಂತಂದ್ರೆ, ಅಬ್ಸರ್ವೇಷನ್ ಅಂದ್ರೆ ನನಗೆ ಫೈಲೇ ಕೊಟ್ಟಿಲ್ಲ, ಹಾಗಾಗಿ ನಾನು ಇದ್ರ ಮೇಲೆ ಒಪಿನಿಯನ್ ಫಾರ್ಮ್ ಮಾಡಕ್ ಆಗಲ್ಲ ಅಂದಾಗ ಇವರು ಏನು ಇಂಟರ್ನಲ್ ಕಮಿಟಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನ್ಯಾಯಾಧೀಶರು ಇದು ಸಿಬಿಐ ಬರ್ದಿರೋದು ಯಾವ್ದು ರುಜುವಾತಾಗಿಲ್ಲ, ಹಂಗಾಗಿ ಕ್ರಮ ಜರುಗಿಸಕ್ಕಾಗಿಲ್ಲ, ಅದಕ್ಕೊಂದು ತೇಪೆ ಸಾರಿಸಿ ಡಾಕ್ಟರ್ ಆಡಮ್ ಉಸ್ಮಾನ್ ಮತ್ತೆ ಡಾಕ್ಟರ್ ರಶ್ಮಿಗೆ. ಆಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ಇದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಡಾಕ್ಟರ್ ಆಡಮ್ ಉಸ್ಮಾನ್ ಒಬ್ರೆ ಹೇಳಿಕೆ ಕೊಡೋದು, ಡಾಕ್ಟರ್ ರಶ್ಮಿ ಆ ಒಂದು ಇಂಟರ್ನಲ್ ಕಮಿಟಿ ಎನ್ಕ್ವೈರಿಗೆ ಬರೋದೇ ಇಲ್ಲ. ಶಿ ಡೋಂಟ್ ಅಪಿಯರ್. ಹಂಗಾಗಿ ಒಂದಂತೂ ನಿಜ, ಅದು ವೆದರ್ ಇಟ್ ಈಸ್ ಬಿಜೆಪಿ, ಕಾಂಗ್ರೆಸ್ ಆರ್ JDS, ಮೂವರು ಕೂಡ ಯಾವುದೇ ಕಾರಣಕ್ಕೂ ಜನರಿಗೆ ನ್ಯಾಯ ಸಿಗುವಂತ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ. ಸೌಜನ್ಯ ಕೇಸಿಗೆ ಎಳ್ಳು ನೀರು ಬಿಟ್ಟಿದ್ದಾಯ್ತು. ಸಿಬಿಐ ಅಬ್ಸರ್ವೇಷನ್ ಕೈ ಮೇಲೆ ಗಾಯ ಇರುತ್ತೆ. ವ್ಯಾಜಿನಾದು DNA ಫಾರೆನ್ಸಿಕ್ ಎಕ್ಸ್ಪರ್ಟ್ಗೆ DNA ಕಳ್ಸಕ್ಕೆ ಯಾಕಾಗಲ್ಲ ಅಂತಂದ್ರೆ, ಇವರು ಪೋಸ್ಟ್ ಮಾರ್ಟಮ್ ಬೇಕಾದ್ರೆ ವ್ಯಾಜಿನಲ್ ಸಲೈವ ಏನಿದೆ ಅದನ್ನ ತಗೊಂಡೇ ಇರಲ್ಲ, ಕೇಳಿದ್ರೆ ಅದ್ ಬೇಕಾಗಿಲ್ಲ ಅಂತಾರೆ. ಆದ್ರೆ ಪೊಲೀಸರು ರಿಕ್ವೆಸ್ಟ್ ಹಾಕಿರ್ತಾರೆ. ಆಮೇಲೆ ಇದೆಲ್ಲ ಅಬ್ಸರ್ವ್ ಮಾಡಿದಂತ ಸಿಬಿಐ ಇವರಿಬ್ರು ಡಾಕ್ಟರ್ ಮೇಲೆ, ಡಾಕ್ಟರ್ ಆಡಮ್ ಉಸ್ಮಾನ್ ಮೇಲೆ ಕ್ರಮ ಜರುಗಿಸಿ, ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಜರುಗಿಸಿ ಅಂತಂದ್ರೆ, ಒಂದು ಇಂಟರ್ನಲ್ ಕಮಿಟಿ ಎನ್ಕ್ವೈರಿ ಹಾಕಿ ಒಬ್ಬ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ನ ಕರ್ಕೊಂಡ್ಬಂದ್ ಕುಣಿಸಿ ಅದನ್ನ ತ್ಯಾಪೆ ಸಾರಿಸಿ ಅದನ್ನ ಮುಚ್ಚಾಕುವಂತ ಕೆಲಸವನ್ನ ಸಕ್ಸಸ್ಫುಲ್ ಆಗಿ ಅಂದಿನ ಬಿಜೆಪಿ ರಾಜ್ಯ ಸರ್ಕಾರ ಮಾಡಿದೆ. ಇಂದಿನ ಕಾಂಗ್ರೆಸ್ ಸರ್ಕಾರ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಕ್ಕೆ ನನಗೆ ಯಾವುದೇ ಬೇಜಾರಿಲ್ಲ. ಒಬ್ಬ 13 ವರ್ಷ ಕಳೆದ್ರು ಒಂದು ಹೆಣ್ಣು ಮಗಳ ಜೀವಕ್ಕೆ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರಗಳು ನಿಮ್ಮನ್ನ ಆಡಳಿತ ಮಾಡ್ತಾ ಇದೆ ಅಂತಂದ್ರೆ, ಅಂದು ಸೌಜನ್ಯ, ಇಂದು ನಾಳೆ ನಿಮ್ಮ ಮಕ್ಕಳಾದ್ರೂ ಕೂಡ ಇವರು ನ್ಯಾಯ ಕೊಡಲ್ಲ. ಏನಕ್ಕೆ ಅಂತಂದ್ರೆ, ಈ ಕಾನೂನು ಅದೆಲ್ಲ ಇರೋದು ತಲೆಗೆ ಬಟ್ಟೆ ಇಲ್ದವ್ರಿಗೆ, ಬಡವರಿಗೆ, ಸಾಮಾನ್ಯರಿಗೆ. ಯಾರನ್ನ ಧ್ವನಿ ಮಾಡಂಗಿದ್ರೆ ನೆನ್ನೆ ಇದೇ ವಿಚಾರಕ್ಕೆ ಹೇಳದ್ನಲ್ಲ, ನನಗೆ 1,000 ಕೋಟಿ ರೂಪಾಯಿ ಡೀಲ್ ಮಾಡ್ಕೊಳ್ತೀನಿ ಅಂತ ಹೇಳೋ ಅಂತ ಇದೇ ಬೆಂಗಳೂರು ಈಶಾನ್ಯದ ಸಜೀತ್ ಮತ್ತೆ ಕೊಡಗೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಇವ್ರುಗಳ ವಿರುದ್ಧ ನಮಗೆ ಒತ್ತಡ ಹಾಕ್ತಾರೆ. ಲೆಕ್ಕ ಹಾಕಲಿ,
ನಮ್ಮ ಮೇಲೆ ರೌಡಿ ಶೀಟರ್ ಅಂತೆ, ನಮ್ಮ ಮೇಲೆ ಗಡೀಪಾರ ಅಂತೆ, ನೀನ್ ಏನ್ ಪಿಂಡ ಬೇಕಾರೆ ಹಾಕೋ, ನಾನು ಮಾತ್ರ ಬಗ್ಗಲ್ಲ ಅಂತೇಳಿ ನೆನ್ನೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಅನ್ನು ಹಾಕಿ ಬಂದಿದ್ದೀನಿ. ಮಾನ್ಯ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವರು 18 ಗೈಡ್ಲೈನ್ಸ್ ಕೊಟ್ಟರೆ ಯಾವನ್ ಫಾಲೋ ಮಾಡ್ತಾನೆ? 21ನೇ ತಾರೀಕು ಕರ್ನಾಟಕದ ಡಿಜಿಪಿ ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ. ಏನ್ ಬರ್ದಿದ್ದಾರೆ ಗೊತ್ತಾ? ಇಲಾಖೆಯ ಎಲ್ಲಾ ಅಧಿಕೃತ ವ್ಯವಹಾರಗಳು ಮತ್ತೆ ಕಾರ್ಯವಿಧಾನಗಳು ಸಂಪೂರ್ಣ ಪಾರದರ್ಶಕತೆಯಿಂದ ಕೈಗೊಳ್ಳಬೇಕು. ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಯಾವುದೇ ವ್ಯಕ್ತಿಯ ಸಾಮಾಜಿಕ ಹಾಗೂ ಆರ್ಥಿಕ ಹಿನ್ನೆಲೆಯನ್ನು ಗಮನಿಸದೆ ಎಲ್ಲರೂ ಸಮನಾಗಿ ಕಾಣಬೇಕು. ಸಾರ್ವಜನಿಕರ ಕುಂದುಕೊರತೆಗಳನ್ನ ತಾಳ್ಮೆಯಿಂದ ಆಲಿಸಿ ಮತ್ತು ಕಾನೂನಿನ ಪ್ರಕಾರ ಅನಗತ್ಯವಾದ ಕಾಲ ವಿಳಂಬದ ದೂರುಗಳನ್ನು ದಾಖಲಿಸಬೇಕು. ಸಾರ್ವಜನಿಕರೊಂದಿಗೆ ಮಾತನಾಡುವಾಗ ಒರಟು ತಲಾಟೆ ಭಾಷೆಗಳನ್ನ ವರ್ತನೆಯನ್ನ ತೋರದೆ ಯಾವಾಗಲೂ ಸೌಜನ್ಯ ಹಾಗೂ ಘನತೆಯಿಂದ ವರ್ತಿಸಬೇಕು. ಯಾವುದೇ ಸಂದರ್ಭದಲ್ಲೂ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ಯಾವುದೇ ರೀತಿಯ ಬೇಡಿಕೆ ಇರುವುದು, ಲಂಚ ಕೇಳೋದು, ಆಮೇಲೆ ಪೇಪರ್ ತಗೊಂಬನ್ನಿ ಅನ್ನೋದು, ಪ್ರಿಂಟರ್ ಖಾಲಿ ಆಗಿದೆ ಅದಕ್ಕೆ ರೀಫಿಲ್ ಮಾಡ್ಕೊಂಬನ್ನಿ ಅನ್ನೋದು, ಟೀ ಕುಡ್ಸ ಕಾಸು ಕೊಡಿ ಅನ್ನೋದು, ಪೇಪರ್ ತರ ಕಾಸು ಕೊಡಿ ಅನ್ನೋದು, ಸಾಹೇಬರು ಕೇಳ್ತಾರೆ ಲಂಚ ಕೇಳೋದು, ಇದನ್ನ ಯಾವುದನ್ನು ಮಾಡಂಗಿಲ್ಲ. ಡಿಜಿಪಿ ಅವರ ಹೇಳಿಕೆ. ಕರ್ತವ್ಯದ ಸಮಯದಲ್ಲಿ ಮುಗಿದ ನಂತರವೂ ಕೂಡ ನೈತಿಕವಾಗಿ ಇತರರಿಗೆ ಮಾದರಿಯಾಗುವಂತೆ ಇದ್ದು ಇಲಾಖೆಯ ರೀತಿ ನಿಯಮಗಳನ್ನು ಎತ್ತಿ ಹಿಡಿಯಬೇಕು. ಸ್ಟೇಷನ್ ಹೌಸ್ ಡೈರಿಗಳು ಮತ್ತು ಕೇಸ್ ಫೈಲ್ಗಳಲ್ಲಿ ನಿಖರ ಮತ್ತು ಹಿಂದೀಕರಿಸಿದ ದಾಖಲೆಗಳನ್ನು ಕಾಯ್ದುಕೊಳ್ಳುವ ಸ್ಟೇಷನ್ ಡೈರಿ ಅಂತ ಇರ್ತದೆ. ಇವನು ಅಲ್ಲಿ ಆಚೆ ಕಡೆ ಟಾಯ್ಲೆಟ್ ಮಾಡಕ್ ಹೋದ್ರು ಕೂಡ ಬರೀಬೇಕು, ಮಾಜರ್ಗೆ ಹೋದ್ರು ಕೂಡ ಬರೀಬೇಕು, ಒಂದು FIR ಆದ್ರೂ ಬರೀಬೇಕು, ಕಂಪ್ಲೇಂಟ್ ಆದ್ರೂ ಬರೀಬೇಕು. ಪ್ರತಿಯೊಂದನ್ನು ಕೂಡ ಸ್ಟೇಷನ್ ಡೈರಿನಲ್ಲಿ ಇವರು ನಿಯಮ ಪಾಲಿಸಲೇಬೇಕು. ಅದರಲ್ಲೂ ಕೂಡ ಗೋಲ್ಮಾಲ್ ಮಾಡ್ತಾರೆ ಇವರು, ಸ್ಟೇಷನ್ ಡೈರಿಯಲ್ಲೂ ಗೋಲ್ಮಾಲ್ ಮಾಡ್ತಾರೆ. ಓಕೆ ಅಲ್ಲ ಇದು. ಆಮೇಲೆ ಸಂತ್ರಸ್ತ ಮಹಿಳೆಯರು, ಹಿರಿಯ ನಾಗರಿಕರು, ಮಕ್ಕಳೊಂದಿಗೆ ವಿಶೇಷ ಕಾಳಜಿಯಿಂದ ವರ್ತಿಸಬೇಕು. ಎಲ್ಲಿ ವರ್ಸ್ತಾರೆ ಡಿಜಿಪಿ ಅವರೇ? ಒಬ್ಬ ಸೂರ್ಯನಗರದವನು 2 kg ಚಿನ್ನನ ಹೆಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಚಾಮರಾಜಪೇಟೆಯವರು ಡ್ರಗ್ ಮಾರ್ತಾನೆ, ಕೊಡಗೇಳಿ ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡ್ತಾನೆ, ದೇವನಹಳ್ಳಿ ಅಮ್ಮ ಪೋಸ್ಕೋ ಕೇಸಲ್ಲಿ 1 ಲಕ್ಷ ರೂಪಾಯಿ ಬೇಡಿಕೆ ಇಡ್ತಾಳೆ, ಮೈಸೂರು CCB ಇನ್ಸ್ಪೆಕ್ಟರ್ ಡ್ಯಾನ್ಸ್ ಮಾಡಿ ಗಲಾಟೆ ಮಾಡ್ತಾನೆ, ಆಮೇಲೆ ನೆನ್ನೆ ನೋಡಿದ್ರೆ DJ ಹಳ್ಳಿಯವನು ಲಾಡಿ ಬಿಚ್ಚವನೆ. ಏನ್ ಹೇಳ್ಬೇಕು? ಸಾರ್ವಜನಿಕರ ದೂರುಗಳ ಸ್ಥಿತಿ ಮತ್ತು ಬಾಕಿ ಇರುವ ಪ್ರಕರಣಗಳ ಕುರಿತು ನಾಗರಿಕರಿಗೆ ಮಾಹಿತಿ ನೀಡಬೇಕು. ಅಂದ್ರೆ RTI ಅಪ್ಲೈ ಮಾಡಿದ್ರೆ ಕೊಡ್ಲೇಬೇಕು ಇವರು. ಕರ್ತವ್ಯ ಹಾಜರಾಗುವುದು ಮತ್ತು ಅಧಿಕೃತ ಕಾರ್ಯಗಳು ನಿರ್ವಹಿಸುವಲ್ಲಿ ಶಿಸ್ತಿನಿಂದ ಸಮಯ ಪಾಲನೆ ಮಾಡಬೇಕು. ಎಲ್ಲಿ ಮಾಡ್ತಾರೆ? ಬರೀ ಗಲಾಟೆಗಳು, ಬರೀ ಉಸೂಲಿ, ಬರೀ ಭ್ರಷ್ಟಾಚಾರ. ಪೊಲೀಸ್ ಸಾರ್ವಜನಿಕರ ಸಂವಾದದಲ್ಲಿ ನ್ಯಾಯಸಮ್ಮತೆಯನ್ನು ಎತ್ತಿ ಹಿಡಿಯಲು ಸಮವಸ್ತ್ರದ ಮೇಲೆ ಧರಿಸುವ ಕ್ಯಾಮೆರಾಗಳನ್ನು ಮತ್ತು ಲಭ್ಯವಿರೋ ತಂತ್ರಜ್ಞಾನಗಳನ್ನು ಜವಾಬ್ದಾರಿಯಿಂದ ಬಳಸಿಕೊಳ್ಳಬೇಕು. ಬಾಡಿ ಕ್ಯಾಮೆರಾ ಹಾಕೊಂತಾರೆ, ಯಾವನ್ ಹಾಕ್ತಾನೆ? ಸ್ಟೇಷನ್ ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ಕ್ಲೂಡಿಂಗ್ ಇಂಟ್ರಾಗೇಷನ್ ರೂಮ್. ನಮ್ ಕೊಡಗೇಲಿ ಸ್ಟೇಷನ್ 3rd ಫ್ಲೋರ್ ಅಲ್ಲಿ ಹಾಕೇ ಇಲ್ಲ ಕ್ಯಾಮ್ರಾ. ಏನಕ್ಕೆ ಅಂದ್ರೆ ಡೀಲ್ ಎಲ್ಲ ನಡೆಯೋದು ಅಲ್ಲೇ. ನೋಡಿ, ಈ ತರ ಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಕಾರ್ಯಕ್ರಮಗಳನ್ನು ಆಯೋಜಿಸಿ ಪಾರದರ್ಶಕತೆ, ಕಾನೂನುಬದ್ಧ ಮತ್ತು ಸಹಾನುಭೂತಿಯ ಪೊಲೀಸಿಂಗ್ ಅಭ್ಯಾಸಗಳನ್ನು ಮೂಲಕ ಸಾರ್ವಜನಿಕರ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ವಸೂಲಿಕರರಾಗಿದ್ದಾರೆ ಡಿಜಿಪಿ ಐಜಿಪಿ ಅವರೇ. ಡ್ರಗ್ಗಳು ಮಾರಾಟ ತಗೊಳಕ್ತಂತಾರೆ, ಲಾಡಿ ಬಿಚ್ಚಿ ರೇಪ್ ಅಂತ ಬೆಳಗ್ಗೆ ಬರುತ್ತೆ, ಸಾಯಂಕಾಲ ನಿಮ್ ಇನ್ಸ್ಪೆಕ್ಟರ್ಗಳು ಹನಿ ಟ್ರ್ಯಾಪ್ ಅಂತ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಆ ಮಟ್ಟಕ್ಕೆ ಲಾಡಿಗಳು ಬಿಚ್ಚೋ ಮಟ್ಟಕ್ಕೆ ಬಂದವರು ಪೊಲೀಸರು. ಹನಿ ಟ್ರ್ಯಾಪ್ ಏನು? ಮಹಿಳೆಯರನ್ನು ಸಂಜೆ 6 ಗಂಟೆಯ ನಂತರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಅಥವಾ ಹೇಳಿಕೆಯನ್ನು ನೀಡಲು ಕರೆತರಬಾರದು. ಹೆಣ್ಣು ಮಕ್ಕಳನ್ನ 6 ಗಂಟೆ ಮೇಲೆ ಕರಿಬಾರದು. ತಲೆಗೆ ಹಾಕೊಳ್ರಿ ಪೊಲೀಸರ. ಮಹಿಳೆ ಒಂದು ವೇಳೆಯಲ್ಲಿ ಆರೋಪಿಯಾಗಿದ್ದಲ್ಲಿ ಅಥವಾ ಸಂತ್ರಸ್ತೆಯಾಗಿದ್ದಲ್ಲಿ ಆಕೆಯನ್ನು ಮಹಿಳಾ ಪೊಲೀಸ್ ಅಧಿಕಾರಿಯ ನೆರವೊಂದಿಗೆ ಫಿಮೇಲ್ ಪೊಲೀಸ್ ಅಫಿಷಿಯಲ್ ಜೊತೆನೆ ಡೀಲ್ ಮಾಡಬೇಕು. ಅವ್ರು ಇರ್ಲೇಬೇಕು. ಎನ್ಕ್ವೈರಿ, ಕಂಪ್ಲೇಂಟ್, ಅರೆಸ್ಟ್. ಆಮೇಲೆ ಸಾಯಂಕಾಲ 6 ಗಂಟೆ ಆದ್ಮೇಲೆ ಅವ್ರಿಗೆ ತೊಂದರೆನೆ ಕೊಡಂಗಿಲ್ಲ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಹಿಳೆಯರು ಭಾಗಿಯಾಗದ ಅವರನ್ನು ಬಂಧಿಸುವಾಗ ನಡೆಸುವ ಅವರಿಗೆ ಯಾವುದೇ ಅವಮಾನಕ್ಕೆ ಅವ್ರಿಗೇನು ಅವಮಾನ ಆಗಬಾರ್ದು ಅಲ್ವಾ? ಠಾಣೆಗಳಲ್ಲಿ ಇರಿಸಬೇಕು. ಬದಲಿಗೆ ಅವರನ್ನು ರಾಜ್ಯ ಸ್ಟೇಟ್ ಹೋಮ್ ಅಲ್ಲಿ ಇರಿಸಬೇಕು. ಉತ್ತಮವಾಗಿ ನೀಟಾದ ಸಮವಸ್ತ್ರಗಳನ್ನು, ಮಫ್ತಿ ಬಟ್ಟೆಗಳನ್ನು ಧರಿಸಬೇಕು. ನಮ್ಮ ಸ್ಟೇಷನ್ ಅನಿಲ್ ಅವನ ಅಂತಾನೆ, ಯಾವಾಗ ನೋಡಿದ್ರು ಮಫ್ತಿಲೇ ಇಡ್ತಾನೆ. ಏನಕ್ಕೆ ಅಂದ್ರೆ ಬರೀ ವಸೂಲಿ. ಓಕೆ. ಮತ್ತೆ ಸಿಬ್ಬಂದಿಗಳನ್ನು ನೀಟಾದ ಟರ್ನ್ಔಟ್ ಹೊಂದಿರಬೇಕು. ಎಲ್ಲಿ ಡಿಜಿಪಿ ಐಜಿಪಿ ಸಾಹೇಬ್ರೆ, ಇವ್ರ ಬಾಡಿಗಿಂತ ಅವ್ರ ಹೊಟ್ಟೆನೆ ದೊಡ್ಡದಾಗಿರ್ತದೆ. ಟರ್ನ್ಔಟ್ ಯಾವಾಗ್ಲೂ ವಸೂಲಿ ಕಾರ್ಯಕ್ರಮದಲ್ಲೇ ಟೋಟಲ್ ಟರ್ನ್ಔಟ್. ನನ್ನ ಯಾರೋ ಬಾ ಹಿಂಗೆ ಏನೋ ಐ ಥಿಂಕ್ ಪೊಲೀಸ್ ಹೇಳ್ತಾ ಇದ್ದ,
ಜಗದೀಶ್ ಅವ್ರಿಗೆ ಏನೋ ಪೊಲೀಸವ್ರು ಕಂಡ್ರೆ ಆಗಲ್ಲ. ಯಾಕೆ ಆಗ್ಬೇಕು ಗುರು? ಜಗದೀಶ್ ಅವ್ರಿಗೆ ಪೊಲೀಸರು ನೀವೇನ್ ನಮ್ಮ ನೆಂಟ್ರ, ನೀವೇನ್ ನಮ್ಮ ಬಳಗನ, ನೀವೇನು ಇವರೇ ಪಬ್ಲಿಕ್ ಸರ್ವೆಂಟ್, ನೀವು ಡ್ಯೂಟಿ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡೋದೇ ನಮ್ ಕೆಲಸ. ಆಮೇಲೆ ನಿಮ್ ಇಲಾಖೆಯಿಂದ ನಿಮ್ಮ ಭ್ರಷ್ಟ ಅಧಿಕಾರಿಗಳಿಂದ ನಮ್ಗಾಗಿರೋ ಅನುಕೂಲ ಇದೆಯಲ್ಲ, ಅದು ಇನ್ನು 10 ಜನ್ಮ ಎತ್ತಿದ್ರು ನಾವು ಮರೆಯಕ್ಕಾಗಲ್ಲ ಅಲ್ರೋ. ಅವನು ಯಾವನೋ 2011ರಲ್ಲಿ ಸಾರ್ವಜನಿಕರು ಸ್ವಲ್ಪ ಕೇಳಿಸ್ಕೊಬೇಕು. 2011ರಲ್ಲಿ ಹೋಮ್ ಮಿನಿಸ್ಟರ್, ಆವತ್ತಿನ ಹೋಮ್ ಮಿನಿಸ್ಟರ್ ಆರೋಗ್ಯಕ್ಕೆ ಮೇಲೆ ಕಂಪ್ಲೇಂಟ್ ಹಾಕಿದ್ರೆ ನನ್ನ ಮೇಲೆ ಸುಳ್ಳು 14 ಪ್ರಕರಣಗಳನ್ನು ದಾಖಲಿಸಿ ಜೈಲಿಗೆ ಕಳಿಸಿದಂತ ಮಹಾನ್ ಇಲಾಖೆ ಇದು. ಜೈಲಿಂದ ವಾಪಸ್ ಬಂದ್ರೆ ನಮ್ ತಾಯಿ ಸುತ್ತೋದ್ರು. ಏನ್ರೋ ನಿಮ್ಮ ಭ್ರಷ್ಟ ಪೊಲೀಸಿಂದ ಕೈ ತೊಳ್ಕೊಂಡು ಯಾಕೆ ಬೀಳ್ತೀನಿ ಗೊತ್ತಾ? ನಾನು ಒಂದ್ ರೀತಿ ನಿಮ್ಗಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತಿರೋ ವ್ಯಕ್ತಿ. ಸಣ್ಣ ವಯಸ್ಸಲ್ಲೇ ತಂದೆ ಕಳ್ಕೊಂಡೆ, ಜೈಲ್ಗೆ ಹೋಗಿ ಬಂದ್ಮೇಲೆ ತಾಯಿನ ಕಳ್ಕೊಂಡೆ, ಸಂಸಾರನ್ ಕಳ್ಕೊಂಡೆ. ನಿಮ್ಮಿಂದ ಪಡೆದಿರೋದು ನಾವು ಆನಂದ ಅಷ್ಟಿಷ್ಟಲ್ಲ ಕಣೋ. ಅದಕ್ಕೆ CM ಆಗ್ಲೇಬೇಕು ಅಂತ ಇವತ್ತು ನಿರ್ಧಾರ ಮಾಡಿ ಕೂತಿದ್ದೀನಿ. ನಾನು ಸಾರ್ವಜನಿಕರಿಗೆ ಹೇಳೋದೇನು ಅಂತಂದ್ರೆ, ಇಟ್ಸ್ ಎ ಡಿಸೈನ್. ಈ ಪೊಲೀಸ್ ಅನ್ನೋ ವ್ಯವಸ್ಥೆ ಈಗ ನೋಡಿ, ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಸುಳ್ ಕೇಸ್ ಹಾಕೋದು, ರೌಡಿ ಶೀಟರ್ ಓಪನ್ ಮಾಡೋದು, ಗೂಂಡಾ ಕಾಯ್ದೆ ಹಾಕೋದು, ಗಡೀಪಾರ್ ಮಾಡೋದು, ಇದು ಇವರ ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಫಂಕ್ಷನಿಂಗ್. ಬಟ್ ಇದನ್ನ ಕ್ರ್ಯಾಕ್ ಮಾಡಿದವನು ಕರ್ನಾಟಕದಲ್ಲಿ ಯಾರವರ ಇಲ್ಲ ಗೊತ್ತಿಲ್ಲ. ನನಗಂತೂ ಇವ್ರ ಇನ್ ಅಂಡ್ ಔಟ್ ಗೊತ್ತು. ನಾನು ಯಾಕೆ ಇಷ್ಟು ಸಲೀಸಾಗಿ ಮಾತಾಡ್ತೀನಿ ಅಂತಂದ್ರೆ, ಇವರ ಯೋಗ್ಯತೆಗಳೇನು ಅಂತಂದ್ರೆ, PSI ಹಗರಣದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಹಗರಣ ಏನಿದೆಯಲ್ಲ, 500 ಕೋಟಿ, 500 ಜನ 50 ಲಕ್ಷ ಕೊಟ್ಟು ಅಪಾಯಿಂಟ್ಮೆಂಟ್ ಆದ್ರು. ಅಪಾಯಿಂಟ್ಮೆಂಟ್ ಇಂತನೂ ಇವರು ಭ್ರಷ್ಟರೇ. ಅಪಾಯಿಂಟ್ಮೆಂಟ್ ಆಗ್ಬೇಕಾರೆ ಭ್ರಷ್ಟರಾಗ್ತಾರೆ. 50 ಲಕ್ಷ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡವನು ಸಂಪಾದನೆ ಮಾಡಕ್ ಬರ್ತಾನೆ, ಇಲಾಖೆಗೆ ಸೇವೆ ಮಾಡಕ್ ಬರ್ತಾನ. 100% ಇವರು 2011ರಲ್ಲಿ 14 ಕೇಸ್ ಹಾಕಿದ್ರು ನನ್ನ ಮೇಲೆ. 14 ಕೇಸನ್ನು ಕೂಡ 3 ವರ್ಷ ಪಾರ್ಟಿ ಇನ್ ಪರ್ಸನ್ ಅಡ್ವೊಕೇಟ್ ಅಲ್ಲ, ಅವಾಗಿನ ಲಾ ಓದ್ತಾ ಇದೆ. ಐ ಮೈಸೆಲ್ಫ್ ಫಾಟ್ ಫಸ್ಟ್ CMM ಕೋರ್ಟ್. ಪ್ರತಿದಿನ ವಾರಕ್ಕೆ 4 ದಿವಸ ಕೋರ್ಟ್ ಅಲ್ಲಿ ನಿಂತ್ಕೊಂತ ಇದ್ದೆ. ನಿಂತ್ಕೊಂಡು ನನಗೆ ಯಾರು ವಕಾಲತಕ್ಕೆ ಬರ್ಲಿಲ್ಲ, ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದೆ ಅಂತ ನಾನೇ ಕಾನೂನು ಕಲ್ತ್ಕೊಂಡು ಲಾ ಓದಬೇಕಾದ್ರೆ ನಾನೇ ನನ್ನ ಕೇಸ್ಗಳನ್ನ ಹೋರಾಟ ಮಾಡಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ, ಸ್ಟೇಟ್ಮೆಂಟ್ ಗಳ ಮಾಡಿ 14 ಕೇಸನ್ನ ಖುಲಾಸೆ ಮಾಡ್ಕೊಂಡು, ಇದೇ ಕೊಡಗೇಳಿ ಪೊಲೀಸರು 14 ಕೇಸ್ಗಳ ಮೇಲೆ ನಾನು ಸ್ವತಃ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದೆ. ಒಬ್ಬ ಇನ್ಸ್ಪೆಕ್ಟರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾರೆ ತಲೆ ಚಕ್ಕರ್ ಬಂದ್ ಕೆಳಗ್ ಬಿದ್ದೋಗ್ತಾನೆ. ಅವತ್ತೇ ಗೊತ್ತಾಗೋದು ಐ ಆಮ್ ದ ಬೆಸ್ಟ್ ಅಡ್ವೊಕೇಟ್ ಇನ್ ಕರ್ನಾಟಕ ಅಂತ. ಒಬ್ಬ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾರೆ ಉಚ್ಚೆಗೆ ಹೋಗ್ಬೇಕು ಅಂತಾನೆ, ಒಬ್ಬ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾರೆ ತಲೆ ಚೆರಿಗೆ ಕೆಳಗ್ ಬಿದ್ದೋಗ್ತಾನೆ. ಒಂದು ದಿವಸ 11 ಜನರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದೀನಿ. ನಮ್ಮ ಜಡ್ಜ್ ಸಾಹೇಬ್ರು ಹೇಳಿದ್ರು, ಜಗದೀಶ್ ಅವರೇ ನಾಳೆ ಮಾಡಿ, ನಾಳೆ ಡೇಟ್ ಕೊಡ್ತೀವಿ. ಇಲ್ಲ ಸ್ವಾಮಿ, ಇವತ್ತು ಎಷ್ಟೊತ್ತೇ ಆಗ್ಲಿ ಇವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲೇಬೇಕು. 1 ವರ್ಷ ಬರ್ತಾ ಇರ್ಲಿಲ್ಲ. 1 ವರ್ಷ ತಪ್ಪಿಸ್ಕೊಂಡ್ರು ಪೊಲೀಸರು. ಕ್ರಾಸ್ ಡೇಟ್ ಮೇಲೆ ಡೇಟ್ ಎಷ್ಟು ಸತಿ ಅಂತ ಹೋಗೋದು. ನಾವು ಹೋಗಿಲ್ಲ ಅಂದ್ರೆ ವಾರಂಟ್ ಆಗೋದು, ಅವ್ರು ಬಂದಿಲ್ಲ ಅಂತಂದ್ರೆ ಇಲಾಖೆಯಲ್ಲೋ ಕೆಲಸ ಅಲ್ಲ. 1 ವರ್ಷ ಆಟ ಆಡಿಸಿದ್ದಾರೆ. ಆಮೇಲೆ ನನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವ್ರಗಳಿಗೆ ಜನ್ಮ ಜಾಲಾಡಿಸ್ಬಿಡ್ತಿದ್ದೀನಿ. ನನ್ನ ಕೈಗೆ ಕ್ರಾಸ್ ಎಕ್ಸಾಮಿನೇಷನ್ ಸಿಕ್ಕಾಕೊಂಡ್ರೆ ನನ್ನ ಕೇಸ್ಗಳನ್ನ ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದೀನಿ. 14 ಕೇಸುಗಳು ಖುಲಾಸೆ ಆಯ್ತು, ಡಿಸ್ಮಿಸ್ ಆಯ್ತು, ನನ್ನನ್ನ ನಿರಪರಾಧಿ ಅಂತ ಬಿಟ್ರು. ಅರ್ಥ ಆಯ್ತಾ? ಇವ್ರು ಆಗದಂತ ಇದೇ ಒಬ್ಬ ಹೋಮ್ ಮಿನಿಸ್ಟರ್ ಮೇಲೆ ಧ್ವನಿ ಮಾಡಿದ್ದಕ್ಕೆ ನನ್ನ ಮೇಲೆ ಆಗಿದ್ದು 14 ಕೇಸುಗಳು. ಅದನ್ನ ಖುಲಾಸೆ ಆಗ್ಲಿಕ್ಕೆ 3 ವರ್ಷ ತಗೊಳ್ತು. ಐ ಫಾಟ್ ಮೈ ಸೆಲ್ಫ್. ನಾನೊಬ್ಬ ವಕೀಲನಾಗಿರ್ಲಿಲ್ಲ, ನಾನೊಬ್ಬ ಲಾ ಸ್ಟೂಡೆಂಟ್ ಆಗಿದ್ದೆ. ನಾನೇ ನನ್ನ ಕೇಸುಗಳನ್ನ ನಾನು ಕೋರ್ಟ್ಗಳಲ್ಲಿ ವಾದ ಮಂಡಿಸಿಕೊಂಡು ಪಾರ್ಟಿ ಇನ್ ಪರ್ಸನ್ ಗೆದ್ದು ಬಂದೆ. ನಾನು ಗೆದ್ದು ಬಂದ ಮಗ. 25 ವರ್ಷಗಳ ಕಾಲ ಹೋರಾಟ ಮಾಡಿದ್ದೀನಿ. ಸತತವಾಗಿ 20 ವರ್ಷ ಪೊಲೀಸ್ ಅವರ ಇನ್ ಅಂಡ್ ಔಟ್ ಗೊತ್ತು ನನಗೆ. ನಿಮಗೆ ಪೊಲೀಸ್ ಅವ್ರು ತೊಂದರೆ ಕೊಡ್ತಾ ಇಲ್ಲ, ಪರ್ಸನಲ್ ಆಗಿ ಅವನನ್ನ ವಾಚ್ ಮಾಡಿ. ನಾನು ನಿಮಗೆ ಕೊಡೋ ಅಂತ 2-3 ಹಿಂಟ್ಗಳು ಕೊಡ್ತೀನಿ. ಎಸ್ಪೆಷಲಿ KRS ಪಕ್ಷದವ್ರಿಗೆ. ಒಬ್ಬ ಪೊಲೀಸವನು ನಿಮ್ಗೆ ಸುಮ್ನೆ ಕೇಸ್ ಹಾಕ್ತಾವನೆ, ಹಿಂಸೆ ಕೊಡ್ತಾವನೆ, ರೌಡಿ ಶೀಟರ್ ಓಪನ್ ಮಾಡ್ತಾನೆ, ಗೂಂಡಾ ಕಾಯ್ದೆ ಓಪನ್ ಮಾಡ್ತಾನೆ ಅಂತಂದ್ರೆ ನೀವು ಮಾಡ್ಬೇಕಾದ ಒಂದೇ ಒಂದು ಕೆಲಸ ಏನಂತಂದ್ರೆ ಅವನ್ನ ಅಬ್ಸರ್ವ್ ಮಾಡಿ. ಸಾಮಾನ್ಯವಾಗಿ ಅವನು ಭ್ರಷ್ಟನಾಗಿರ್ತಾನೆ. ಯಾಕೆ ಅವನು ಗುಂಡಾ ಕಾಯ್ದೆ ಆಗ್ತಾನೆ ಅಂತಂದ್ರೆ ರಾಜಕಾರಣಿಗಳು ಬೂಟ್ ನೆಕ್ಕೋದು, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ ಬರೋದು, ಧ್ವನಿ ಮಾಡೋರ ಮೇಲೆ ಕೇಸ್ ಹಾಕೋದು, ರೌಡಿ ಪಟ್ಟಿ ಓಪನ್ ಮಾಡೋದು, ಅವನ ಹಿಸ್ಟ್ರಿ ಎಲ್ಲೆಲ್ಲಿ ಕೆಲಸ ಮಾಡೋನೆ ಅಂತ ತೆಗೆದ್ರೆ. ಫಾರ್ ಎಕ್ಸಾಂಪಲ್, ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜು ಜಾಲದಲ್ಲಿ ಕೆಲಸ ಮಾಡೋನೆ, ಅಮೃತಹಳ್ಳಿಲಿ ಕೆಲಸ ಮಾಡೋಣ ಸಬ್ ಇನ್ಸ್ಪೆಕ್ಟರ್ ಆಗಿ, ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿ, ಮೂಲ ಕೊಳ್ಳೇಗಾಲ.
ಆ ಕೊಳ್ಳೇಗಾಲದಿಂದ ಎತ್ಕೊಂಡ್ಬನ್ರಿ ಅಪಾಯಿಂಟ್ಮೆಂಟ್. DPR ಅಲ್ಲಿ ಅವ್ರದ್ದು ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. DPR ಗೆ ಇವ್ರದ್ದು ಸರ್ವಿಸ್ ರೆಕಾರ್ಡ್ ಬೇಕು ಅಂತ RTA ಹಾಕಿ ಆ ರೆಕಾರ್ಡ್ ಎಲ್ಲ ತಗೊಳ್ರಿ. ಸಾಮಾನ್ಯವಾಗಿ ಒಬ್ಬ ನಿಗರಾಡೋ ಪೊಲೀಸ್ ಅವ್ರಿಗೆ ಆಗದಂತ ಪೊಲೀಸರು ಒಂದಷ್ಟು ಜನ ಇರ್ತಾರೆ. ಅವ್ರ ಜೊತೆ ಕಾನ್ಫಿಡೆನ್ಸ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಅವನ ಮಾಹಿತಿನೆಲ್ಲ ಕಲೆ ಮಾಡ್ಕೊಳ್ಳಿ. ಅವ್ನ್ ದುಡ್ಡು ಎಲ್ಲಿ ಕದೀತಾವನೆ, ಎಲ್ಲೆಲ್ಲಿ ಆಸ್ತಿ ಮಾಡವನೆ, ಎಲ್ಲೆಲ್ಲಿ BMW ಕಾರ್ ಮಾಡ್ಕೊಳವನೆ, ಈ ಮ್ಯಾಟ್ರುಗಳು ಇರ್ತವೆ. 2-3 ಸೀಕ್ರೆಟ್ ಅಲ್ಲಿ ದುಡ್ಡು ಬಚ್ಚಿಕ್ತಾ ಇರ್ತಾರೆ. ಇದು ಅರ್ಥ ಆಯ್ತಾ? ನಾನು ಹೆಚ್ಚಾಗಿ ಹೇಳಕ್ ಇಷ್ಟಪಡಲ್ಲ, ಹೆಣ್ಮಕ್ಳು ನೋಡ್ತಾ ಇರೋದ್ರಿಂದ. ಈ ಮ್ಯಾಟ್ರ್ ಇರ್ತವೆ, ಅಲ್ಲೇ ಅವ್ರು ಜಾಸ್ತಿ ದುಡ್ಡು ಬಚ್ಚಿಕ್ಕೋದು ಎಲ್ಲ ಕ್ಯಾಶ್ ಅಲ್ಲೇ ಇರ್ತವೆ. ಡ್ರಗ್ ಪೆಡ್ಲರ್ಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ, ರೌಡಿ ಶೀಟರ್ಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಒಬ್ಬ ಅಧಿಕಾರಿ ಹಿಂದೆ ನೀವು ಕೈ ತೊಳ್ಕೊಂಡ್ ಬಿದ್ರೆ ಅವನು ನೆಲ ಕಚ್ಚೋದು 100%. ಈ ಭ್ರಷ್ಟಾಚಾರದ ನೋಡಿದ್ರಲ್ಲ, ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಡೋನು, ಡ್ರಗ್ ಮಾರೋನು, ಆಯ್ತಾ, ಕುಡ್ದು ಅಮಲಿನಲ್ಲಿ ಮೈಸೂರಲ್ಲಿ ಡ್ಯಾನ್ಸ್ ಮಾಡೋನು, ಲಾಡಿ ಬಿಚ್ಚೋನು, ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋ ಅಂತ ವ್ಯಕ್ತಿಗಳು ಪೊಲೀಸ್ ಇಲಾಖೆಯಲ್ಲಿ ಕೂತ್ಕೊಂಡವ್ರೆ ಅಂತಂದ್ರೆ ಅವರನ್ನ ನೀವು ಭದ್ರಾ ಮಾಡಬೇಕು, ನಿಮ್ಮನ್ನ ಭದ್ರಾ ಮಾಡಬೇಕು, ಈ ಸಮಾಜವನ್ನ ಭದ್ರಾ ಮಾಡಬೇಕು, ಕರ್ನಾಟಕವನ್ನ ಸುಶಿಸ್ತಗೊಳಿಸಬೇಕು ಅಂತಂದ್ರೆ ನೀವು ಕೂಡ ಒಬ್ಬ ಜಗದೀಶ್ ಆದ್ರೇನೆ ನೀವು ಇದನ್ನೆಲ್ಲ ನೀವು ಮಾಡ್ಲಿಕ್ಕಾಗೋದು. ಅಬ್ಸರ್ವೇಷನ್ ಮಾಡಿ. ಎಸ್ಪೆಷಲಿ KRS ಪಾರ್ಟಿಯವರು ಈ ಪೊಲೀಸ್ ವಿರೋಧವನ್ನ ಸಾಕಷ್ಟು ಅನುಭವಿಸ್ತಾ ಇರೋದ್ರಿಂದ KRS ಪಾರ್ಟಿಯವರು ಕೂಡ ನಾನು ಹೇಳಿದ ವಿಚಾರಗಳನ್ನ ಒಬ್ಬ ಅಧಿಕಾರಿಯನ್ನ ಅಬ್ಸರ್ವೇಷನ್ ಮಾಡಿ, ಒಂದು 7-8 ಜನ ಅಬ್ಸರ್ವೇಷನ್ ಮಾಡಿ. ಅವನು ಭ್ರಷ್ಟನೇ ಆಗಿರ್ತಾನೆ. ಭ್ರಷ್ಟನಾಗಿದ್ರೆ ಅವನ ಮಾಹಿತಿ ಕಲೆಕ್ಟ್ ಮಾಡೋ ದೊಡ್ಡ ವಿಚಾರ ಅಲ್ಲ. ಕರ್ನಾಟಕದ ಎಲ್ಲ ಅಧಿಕಾರಿಗಳ ಮಾಹಿತಿ DPR ಅಲ್ಲಿ ಇರ್ತದೆ. DPR ಗೆ ಒಂದು ಸರ್ವಿಸ್ ರೆಕಾರ್ಡ್ ಕೇಳಿ ಕೊಡಲ್ಲ ಅಂತಾರೆ. ಸೈಟೇಷನ್ ಗಳನ್ನ ಹುಡ್ಕೊಳ್ಳಿ. ಹೈಕೋರ್ಟ್ ಜಡ್ಜ್ಮೆಂಟ್ ಗಳವೆ ಕೊಡ್ಲೇಬೇಕು ಅಂತ ಅವನ ಮೇಲೆ ಆರೋಪಗಳಿದ್ರೆ ಕಂಪ್ಲೇಂಟ್ ಬರ್ದಾಕಿ ಭ್ರಷ್ಟಾಚಾರದ ಕಾಯ್ದೆ ಅಡಿ ಇವನ ಮೇಲೆ ಕ್ರಮ ಜರುಗಿಸಬೇಕಾಗಿದೆ, ನಮ್ಗೆ ಫೈಲ್ ಬೇಕೇ ಅಂತ ಹೇಳಿ ನೀವು ಒತ್ತಡ ಹಾಕರೆ ಅವನ ಫೈಲ್ ಅನ್ನ ಕೊಡ್ತಾರೆ. ಅಲ್ಲಿ ಫೈಲ್ ತಗೊಂಡೋಗ್ ಹೋದಾಗ ಇವ್ರಿಗೆ ಮಾಹಿತಿನೂ ಹೋಗುತ್ತೆ. ಇವರು ಹಣ ಕೊಟ್ಟು ಅದನ್ನು ಮುಚ್ಚಾಕಂತ ಪ್ರಯತ್ನ ಮಾಡ್ತಾರೆ. DPR ಕರ್ನಾಟಕದ ಭ್ರಷ್ಟ ಅಧಿಕಾರಿಗಳ ಜೀವ ಇರೋದೆ DPR ಅಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ ಅಲ್ಲಿ ಸರ್ವಿಸ್ ರೆಕಾರ್ಡ್ ಅನ್ನ ತಗೊಳ್ರಿ. ಆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಇವನ ಆಸ್ತಿ, ಇವನ ವಿಚಾರ, ಇವನ ಮೇಲೆ ಎಷ್ಟು ಎನ್ಕ್ವೈರಿಗಳು ಪೆಂಡಿಂಗ್ ಅವೆ, ಇವನ್ ಏನೇನ್ ಮಾಡವನೆ, ಎಷ್ಟು ಕಳ್ತನ ಮಾಡವನೆ, ಎಷ್ಟು ಕಡೆ FIR ಗಳವೆ, ಎಷ್ಟು ಇವನ ಮೇಲೆ ರಿಮಾರ್ಕ್ ಗಳವೆ, ಡಿಪಾರ್ಟ್ಮೆಂಟ್ ಎಲ್ಲ ಸಿಕ್ಕಾಕೊಳ್ತದೆ. ಅವನ್ಗೆ ಫ್ಯಾಮಿಲಿ ಏನು, ಮಕ್ಕಳು ಯಾರು, ಏನು, ಎಲ್ಲೆಲ್ಲಿ ಆಸ್ತಿ ಮಾಡವನೆ, ಯಾರ್ಯಾರ ಆಸ್ತಿ ಮಾಡವನೆ, ಏನೇನು. ಆಮೇಲೆ ಅಕಸ್ಮಾತ್ ಅವನ್ ಏನು ಆ ರೆಕಾರ್ಡ್ ಅಲ್ಲಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹೊರಗಡೆ ಬೇನಾಮಿಯಾಗಿ ಮಾಡಿರೋದು ಕೂಡ ನಿಮ್ಗೆ ಸಿಗುತ್ತೆ. ಆ ಬೇನಾಮಿನ ಇವನು ಸರ್ವಿಸ್ ರೆಕಾರ್ಡ್ಗೆ ಮ್ಯಾಚ್ ಮಾಡಿದ್ರೆ ಅವನು ಮ್ಯಾಚ್ ಫಿಕ್ಸ್, ಅವನೊಬ್ಬ ಆರೋಪಿ. ಯಾಕೆ ಅಂತಂದ್ರೆ ಇವ್ರು ಯಾರು ಕೂಡ ಭ್ರಷ್ಟಾಚಾರದ ಮುಕ್ತವಾಗಿಲ್ಲ. 99% ಪೊಲೀಸ್ ಇಲಾಖೆ, ಬೇರೆ ಇಲಾಖೆ ಯಾರಿಗೆ ಆಗ್ಲಿ ಒಂದು ಸರ್ವಿಸ್ ರೆಕಾರ್ಡ್ ಎತ್ಕೊಳ್ಳಿ, ಟೇಕ್ ಸರ್ವಿಸ್ ರೆಕಾರ್ಡ್, ಐ ಆಮ್ ಶ್ಯೂರ್ ಈ ವಿಲ್ ಕಮ್ ಅಂಡ್ ಲಿಕ್ ಯುವರ್ ಬೋಟ್. ಏನಕ್ಕೆ ಅಂತಂದ್ರೆ ಅವನು ನಿಜವಾಗ್ಲೂ ಐ ಥಿಂಕ್ ಭ್ರಷ್ಟಾಚಾರ ಮುಕ್ತವಾಗಿದ್ರೆ ನಿಮಗೆ ಸೊಪ್ಪಾಕಲ್ಲ. ಅವನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಖಂಡಿತವಾಗಿ ಅವನು ಸರ್ವಿಸ್ ರೆಕಾರ್ಡ್ ಎತ್ಕೊಳ್ರಿ. ನೀವು ನಂಬ್ತೀರಾ? ಒಬ್ಬ IPS ಆಫೀಸರ್ 4 ಡೇಟ್ ಆಫ್ ಬರ್ತ್ ಇದೆ, ಒಂದು ಸರ್ವಿಸ್ ರೆಕಾರ್ಡ್ ಅಲ್ಲಿ 4 ಡೇಟ್ ಆಫ್ ಬರ್ತ್ ಇದೆ. ನಂಬ್ತೀರಾ? ಒಬ್ಬ IPS ಆಫೀಸರ್ 2018 ಅಪಾಯಿಂಟ್ಮೆಂಟ್ DYSP ಆಗಿ 4 ವರ್ಷದಲ್ಲಿ IPS ಪ್ರಮೋಷನ್ ತಗಂತಾನೆ. ಅಂದ್ರೆ ಈ IPS ಹೋಗ್ಬೇಕು ಅಂದ್ರೆ ಎಷ್ಟು ಲಂಚ ಕೊಟ್ಟಿದ್ರೆ ಇವರೆಲ್ಲ ಕೋಟಿ ಲಂಚ ಕೊಡ್ತಾರೆ. ನೀವು ನಂಬ್ತೀರಾ? IPS ಪ್ರಮೋಷನ್ಗೆ 20 ಕೋಟಿ, 30 ಕೋಟಿ, 50 ಕೋಟಿ ಲಂಚ ಕೊಟ್ಟು ಪ್ರಮೋಷನ್ ತಗೊಂಡಂತ ಪೊಲೀಸರು ಇದಾರೆ. ಅದಕ್ಕೆ ವಿ ಹ್ಯಾವ್ ರೆಕಾರ್ಡ್ಸ್. ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ಪೊಲೀಸರು ನಿಮ್ಮಿಂದ ಕೈ ತೊಳ್ಕೊಂಡ್ ಬಿದ್ರೆ, ಪೊಲೀಸರು ರೌಡಿ ಶೀಟರ್ ಮಾಡ್ತೀವಿ ಅಂತ ಎದುರಿಸಿದ್ರೆ, ಗಡಿಪಾರ್ ಮಾಡ್ತೀವಿ ಅಂತ ಎದುರಿಸಿದ್ರೆ ಅವರ ಸರ್ವಿಸ್ ರೆಕಾರ್ಡ್ ತಗೊಳ್ಳಿ. ಅವ್ರ ಸರ್ವಿಸ್ ರೆಕಾರ್ಡ್ ತಗೊಂಡು ನಿಜವಾಗ್ಲಿ ಅವ್ನು ಏನ್ ಮಾಡ್ತಾವನೆ ಒಂದು ತಿಂಗಳು ಅವನ್ನ ಫಾಲೋ ಮಾಡಿ ಅವನು ಎಲ್ಲೆಲ್ಲಿ ವಸೂಲಿ ಮಾಡ್ತಾನೆ. ಸಾಮಾನ್ಯವಾಗಿ ಭ್ರಷ್ಟ ಅಧಿಕಾರಿಗಳು ಕಲೆಕ್ಷನ್ ನ ಡೈರೆಕ್ಟ್ ಆಗಿ ತಗೊಳಲ್ಲ. ಅಲ್ಲೆಲ್ಲೋ ಪಾನಿಪುರಿ ಅಂಗಡಿ, ಅಲ್ಲೆಲ್ಲೋ ಸೊಪ್ಪು ಮಾರೋರು, ಅಲ್ಲೆಲ್ಲೋ ಸಿಗರೇಟ್ ಮಾಡೋನು, ಅಲ್ಲೆಲ್ಲೋ ಫುಟ್ಪಾತ್ ಅಲ್ಲಿ ಅಂಗಡಿ ಕೊಂಡ್ರು ಇಂಥವ್ರ ಕೈ ಕೊಡು ಅಂತಾರೆ. ದೇ ಆರ್ ದ ಪೀಪಲ್ ಹೂ ಕಲೆಕ್ಟ್ ಬ್ರೈಬ್ ಆನ್ ದಿಸ್. ಇವರೆಲ್ಲ ಏಜೆಂಟ್ಗಳು. ಒಂದಷ್ಟು ಜನ ಏಜೆಂಟ್ಗಳನ್ನ ಸಾಕೊಂಡಿರ್ತಾರೆ. ಡೈರೆಕ್ಟ್ ಆಗಿ ಕಾಸು ಮುಟ್ಟಲ್ಲ. ಆ ಏಜೆಂಟ್ಗಳು ಯಾರು ಅದನ್ನೆಲ್ಲ ಕಲೆ ಹಾಕಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿ, ಫೋಟೋ ಮಾಡ್ಕೊಳ್ಳಿ. ನಿಮಗೆ ಲೋಕಾಯುಕ್ತ ಕೊಟ್ರೆ ಸಮಸ್ಯೆ ಆಗಲ್ಲ ಅಂತಂದ್ರೆ ರೈಟ್ ಎ ಕಂಪ್ಲೇಂಟ್ ಟು CBI, ರೈಟ್ ಎ ಕಂಪ್ಲೇಂಟ್ ಟು ED. ಅವನ್ IPS ಆಫೀಸರ್ ಆಗಿದ್ರೆ UPSC ಬರೀರಿ, ಕೇಂದ್ರ ಗೃಹ ಇಲಾಖೆಗೆ ಬರೀರಿ, ED ಬರೀರಿ, CBI ಬರೀರಿ. 100% ರೆಕಾರ್ಡ್ ಕ್ರಿಯೇಟ್ ಮಾಡಿ. ಆ ರೆಕಾರ್ಡ್ ನಮ್ ಕೈ ಸಿಕ್ಕಾಕರೆ ಅವನಿಗೆ ಎಳ್ಳು ನೀರು ಬಿಡ್ತೀವಿ ನಾವು. ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಬೇಕು. ಇನ್ಫ್ಯಾಕ್ಟ್ ವಿ ಆರ್ ಪ್ಲಾನಿಂಗ್ ಟು ಒಂದು
ಭ್ರಷ್ಟ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ಒಂದು ವರ್ಕ್ಶಾಪ್ ಅನ್ನ ಇನ್ನೊಂದು ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಯಾರ್ಯಾರು ರಾಜಕೀಯಕ್ಕೆ ಬರಬೇಕು, MLA ಗಳಾಗಬೇಕು, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಬೇಕು, ಕೌನ್ಸಿಲರ್ ಆಗಬೇಕು. ಡೆಫಿನೆಟ್ಲಿ ಈ ಒಂದು ನೋಡಿ, ನೀವು ಅಧಿಕಾರ ಹಿಡಿಬೇಕು ಅಂತಂದ್ರೆ ಒಂದು ಆಪೋಸಿಷನ್ ಅನ್ನ ಮಣಿಸ್ಬೇಕು. ಎರಡನೇದು ಪೊಲೀಸ್ ಅವರು ನಿಮ್ ತಂಟೆಗೆ ಬರ್ದಂಗೆ ನೋಡ್ಕೊಬೇಕು. ಪೊಲೀಸ್ ಅವರು ನಿಮ್ ತಂಟೆಗೆ ಬರಬಾರ್ದು ಅಂತಂದ್ರೆ ಒಂದಷ್ಟು ಐ ಥಿಂಕ್ ಟ್ಯಾಕ್ಟಿಕ್ಸ್ ಗಳನ್ನ ನೀವು ಕಲ್ತ್ಕೊಳ್ಳೇಬೇಕು. ಆಗ್ಲೇ ನೀವು ರಾಜಕಾರಣಿ ಆಗೋದು. ಇಲ್ಲ ಅಂದ್ರೆ ನೀವೆಂದಿಗೂ ರಾಜಕಾರಣಿ ಆಗಲ್ಲ. ಅವನ ವೀಕ್ನೆಸ್ ಅವನ ಸರ್ವಿಸ್ ರೆಕಾರ್ಡ್, ಅವನ ವೀಕ್ನೆಸ್ ಅವನ ಭ್ರಷ್ಟಾಚಾರ, ಅವನ ವೀಕ್ನೆಸ್ ಅವನ ಭ್ರಷ್ಟಾಚಾರವನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಮಾಡ್ಕೊಂಡಿರಂತ ನೆಟ್ವರ್ಕ್, ಅವನ ನೆಟ್ವರ್ಕ್ ಅನ್ನ, ಅವನ ಸರ್ವಿಸ್ ರೆಕಾರ್ಡ್ ನ, ಅವನ ಸರ್ವಿಸ್ ಅಲ್ಲಿ ಒಬ್ಬ ರೇಪ್ ಮಾಡಿ ಮುಚ್ಚಾಕಿದ್ದಾನೆ. ನೀವು ನಂಬ್ತೀರಾ? 17 ವರ್ಷದ ಹೆಣ್ಮಗಳನ್ನ ಒಬ್ಬ ಇನ್ಸ್ಪೆಕ್ಟರ್ ರೇಪ್ ಮಾಡಿ ಮುಚ್ಚಾಕಿ 25 ಲಕ್ಷ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡ್ ಬಂದು ಆ ಫೈಲ್ ನಮ್ಮ ಹತ್ರ ಸಿಕ್ಕಾಕೊಂಡಿದೆ. ನಾನು ಇಷ್ಟು ಸಾರಾಸಗಟಾಗಿ ಪೊಲೀಸ್ ಇಲಾಖೆನ ವಿರೋಧ ಮಾಡ್ಲಿಕ್ಕೆ ಕಾರಣ ಆ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಭ್ರಷ್ಟಾಚಾರ. ಆಮೇಲೆ ಜೊತೆನಲ್ಲಿ ಈ ಪೊಲೀಸ್ ಇಲಾಖೆಯಿಂದ ನನಗಾಗಿರುವಂತ ಅನ್ಯಾಯ. ನನ್ನ ತಾಯಿನ ಕಳ್ಕೊಂಡೆ, ಸಂಸಾರನ ಕಳ್ಕೊಂಡೆ, ಹೋರಾಟ ಮಾಡಕ್ ಹೋಗಿ ಈ ಲಂಗು ಲಗಾಮಿಲ್ಲದ ಈ ಭ್ರಷ್ಟ ಪೊಲೀಸರು ಅವ್ರಿಗೆ ಇಷ್ಟ ಬಂದವ್ರ ಮೇಲೆ ಫಾಲ್ಸ್ ಕೇಸ್ ಹಾಕೋದು, ಇಷ್ಟ ಬಂದವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋದು. ಏನಂಗಾರೆ ಮಾನ್ಯ DGP IGP ಸಲೀಂ ಅವ್ರೆ, ಏನ್ ಕರ್ನಾಟಕ ಪೊಲೀಸ್ ಇಲಾಖೆ ಸಾಮಾನ್ಯ ಜನರನ್ನ ರೌಡಿ ಶೀಟರ್ಗಳು ಮಾಡಕ್ಕೆ, ಗೂಂಡಾಗಳು ಮಾಡಕ್ಕೆ, ಗಡಿಪಾರ್ ಮಾಡಕ್ಕೆ ಈ ಭ್ರಷ್ಟ ಪೊಲೀಸರು ಬಳಸ್ತಾ ಇದ್ರೆ ಇವ್ರುಗಳನ್ನ ಕಂಟ್ರೋಲ್ ಮಾಡಕ್ಕೆ ಮೆಕ್ಯಾನಿಸಮೇ ಇಲ್ವಾ? ನಾವು ಖಂಡಿತ ಹೇಳ್ತಾ ಇದ್ದೀನಿ, ಐ ವಿಲ್ ಎಕ್ಸ್ಪೋಸ್ ಕರ್ನಾಟಕ ಪೊಲೀಸ್ ಗವರ್ಮೆಂಟ್. ಈ ಪೊಲೀಸ್ ಇಲಾಖೆಯಲ್ಲಿರೋ ಭ್ರಷ್ಟರನ್ನ ಎಕ್ಸ್ಪೋಸ್ ಮಾಡ್ತೀವಿ. ವಿ ಹ್ಯಾವ್ ವಿಡಿಯೋಸ್, ವಿ ಹ್ಯಾವ್ ಫೋಟೋಗ್ರಾಫ್ಸ್, ವಿ ಹ್ಯಾವ್ ಎವಿಡೆನ್ಸ್. ಜನರು ನಂಬಿಕೆ ಕಳ್ಕೊಂತಾರೆ ಅಂತ ನಾವು ಕೂಡ ಈ ವ್ಯವಸ್ಥೆನಲ್ಲಿ ಇರ್ಬೇಕು ಅಂತೀರಿ ಅಲ್ರಿ. ಒಬ್ಬ ಅಡ್ವೊಕೇಟ್ ಮೇಲೆ ಫಾಲ್ಸ್ ಕೇಸ್ಗಳನ್ನ ಹಾಕ್ತಾರೆ, ಧಮ್ಕಿ ಹಾಕ್ತಾರೆ, 1000 ಕೋಟಿ ಡೀಲ್ ಮಾಡ್ಕೊಂತಾರೆ ಅಂತ ಎಂತೆಂತ ಭ್ರಷ್ಟರು ಈ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ಅಂತ ಹೇಳುತ್ತಾ, ಅಂಡ್ ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾನು ಒಂದಂತೂ ನಿಜ, ನಾನು ನಿಮ್ಗೆ ಹೇಳೋದಿಷ್ಟೇನೇನೆ, ನಾನಂತೂ ಕೈ ತೊಳ್ಕೊಂಡು ನಿಮ್ ಹಿಂದೆ ಬೀಳ್ತೀನಿ. ಐ ಡೋಂಟ್ ಕೇರ್, ನನಗೆ ಕಳ್ಕೊಳಕ್ಕೇನೂ ಇಲ್ಲ. ನಿಮಗೆ ಕಳ್ಕೊಳಕ್ಕೆ ನಿಮ್ಮ ಕೆಲಸ ಐತೆ. ಹೆಂಡತಿ ಮಕ್ಳವ್ರೆ, ನಿಮ್ ಮೈ ಮೇಲೆ ಇರೋ ಸ್ಟಾರ್ ಇದೆ, ನೀವು ಮಾಡಿರೋ ದುಡ್ಡಿದೆ. ನಾನು ತಗಲಾಕೊಂಡ್ರೆ ಪರ್ಮನೆಂಟ್ ಜೈಲ್ ಹೋಗ್ತೀರಾ. ಆಮೇಲೆ ನಾನೊಬ್ಬ ನ್ಯಾಯವಾದಿ. ನಾನು ಕಷ್ಟಪಟ್ಟು 2016ರಲ್ಲಿ ಲಾ ಕಂಪ್ಲೀಟ್ ಮಾಡಿಕೊಂಡು 2017ರಲ್ಲಿ ಡೆಲ್ಲಿ ಬಾರ್ ಕೌನ್ಸಿಲ್ ನನಗೆ ಲಾಯರ್ ಅಂತ ಲೈಸೆನ್ಸ್ ಕೊಟ್ಟಿದೆ. ನೀವು ಬೋ ಮಕ್ಕಳು, ನಾನು ಪೂರ್ತಿ ಹೇಳಕ್ ಇಷ್ಟ, ನೀವು ಬೋ ಮಕ್ಕಳು ಒಬ್ಬ ಅಡ್ವೊಕೇಟ್ಗೆ ಫಾಲ್ಸ್ ಕೇಸ್ ಹಾಕೋದಲ್ಲಿ ಸಾಮಾನ್ಯ ಜನರ ಜೊತೆ ಹೆಂಗ ನಡ್ಕೊಂತೀರಾ? ನೀವು ಸಾಮಾನ್ಯ ಜನರ ಜೊತೆ ಹೆಂಗ್ ನಡ್ಕೊಂತೀರಾ? ಒಬ್ಬ ಅಡ್ವೊಕೇಟ್, ಒಬ್ಬ ಸೀಸನ್ಡ್ ಫೈಟರ್ ಜೊತೆ ಹೆಂಗ್ ನಡ್ಕೊಂತೀರಾ ಅಂತಂದ್ರೆ ನಿಮ್ಮ ನರಗಳನ್ನ, ನಿಮ್ಮ ದೌರ್ಬಲ್ಯ, ನಿಮ್ಮ ಭ್ರಷ್ಟಾಚಾರ ನಮ್ಗೇನ್ ಗೊತ್ತಿಲ್ವಾ? ಏನ್ ಸಲೀಂ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾ? ನಿಮ್ಮ ಹಣೆ ಬರ ಗೊತ್ತಿಲ್ವಾ? ತಿಕಾ ಬಿಟ್ಕೊಂಡ್ರೆ ಎಷ್ಟೋ ವಿಡಿಯೋಗಳಿವೆ. ಆಕ್ಸೆಸ್ ಮಾಡಿದ್ರೆ ಏನಿಲ್ಲ, ನೀವು ಯಾರ ಜೊತೆ ಹೋಗಿ ಆನಂದ ಪಡ್ತೀರಲ್ವಾ ಅವರೆಲ್ಲ ನಮ್ಮ ಸಂಪರ್ಕದಲ್ಲಿದ್ದಾರೆ. ಹೇಳ್ಬಿಟ್ರೆ ಅದೇ ನಗ್ನ ವಿಡಿಯೋಗಳು ನಿಮ್ಮ ಹಣೆ ಬರನ ಮಾತಾಡುತ್ತೆ. ನಮಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಧರ್ಮಸ್ಥಳದ ವಿಚಾರ ಎಲ್ಲಿ ಬಂತೆ ಗುರು? ಕೇಳು ಗುರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳೋ, ಹೋಮ್ ಮಿನಿಸ್ಟ್ರು ಪರಮೇಶ್ವರನ್ ಕೇಳೋ, DGP ಅವ್ರನ್ನ ಕೇಳೋ, SIT ಮುಖ್ಯಸ್ಥ ಇದಾರಲ್ಲ, ದ ಸೋ ಕಾಲ್ಡ್ ತುಂಬಾ ಒಳ್ಳೆ ಆಫೀಸರು, ಕೇಳ್ರಪ್ಪ ಅವ್ರನ್ನ. ನಾವಂತೂ ಕೇಳಿ ಸಾಕಾಯ್ತು. ಹೋರಾಟ ಮಾಡಿ 5-6 ಕೇಸ್ ಹಾಕಿದೀವಿ. ನಾವೇನು ಹೋರಾಟ ಬಿಟ್ಟಿಲ್ಲ. ಧರ್ಮಸ್ಥಳದ ವಿಚಾರವನ್ನ ಮುಖ್ಯಮಂತ್ರಿ ಮಾತಾಡಬೇಕು, ನಾನಲ್ಲ. ನಾನು ಮುಖ್ಯಮಂತ್ರಿ ಅದು ಖಂಡಿತ ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ನಾವೇನಿದ್ರು ಪ್ರಶ್ನೆ ಮಾಡ್ಬೋದು, ನಾವೇನಿದ್ರು ಪ್ರಶ್ನೆ ಕೇಳ್ಬೋದು, ಒಂದು ಹೋರಾಟ ಮಾಡ್ಬೋದು. ಅದಕ್ಕೆ ತಾರ್ಕಿಕ ಅಂತ್ಯಕ್ಕೆ ಕೊಡಬೇಕಾದ ಒಬ್ಬ ಮುಖ್ಯಮಂತ್ರಿ ಕೆಲಸ. ಮುಖ್ಯಮಂತ್ರಿ ತನ್ನ ಕೆಲಸ ಮಾಡ್ತಾನೋ ಬಿಡ್ತಾನೋ ನನಗಂತೂ ಗೊತ್ತಿಲ್ಲ ಗುರು. ನಾವಂತೂ ನಾನು ಹೇಳಿದ್ನಲ್ಲ, ನನಗೆ 1000 ಕೋಟಿ ರೂಪಾಯಿ ಡೀಲ್ ತಗೊಂಡ್ಬಂದಿದ್ದ ಒಬ್ಬ DCP. ನನಗೆ 1000 ಕೋಟಿ ರೂಪಾಯಿ ಡೀಲು. ಆ 1000 ಕೋಟಿ ರೂಪಾಯಿ ಇಸ್ಕೊಂತಾನಂತೆ ಪೊಲೀಸರು. ನಾನು ಧರ್ಮಸ್ಥಳದ ವಿಚಾರದಲ್ಲಿ ತೆಪ್ಪಗಾಗಬೇಕಂತೆ, ಮಾತಾಡಬಾರ್ದಂತೆ. ನೋಡ್ರಿ ಯಾವ ಮಟ್ಟಕ್ಕೆ ಬಂದವ್ರೆ ಭ್ರಷ್ಟ ಪೊಲೀಸರು. ನನ್ನೆ ಅವನ ಮೇಲೆ ಕಂಪ್ಲೇಂಟ್ ಹಾಕಿದೀನಿ, DGP IGPಗೂ ಹಾಕ್ತೀನಿ. ಐ ವಿಲ್ ನಾಟ್ ಲೀವ್ ದಿಸ್ ಮ್ಯಾಟರ್. ಈ ಮ್ಯಾಟರ್ ಇಲ್ಲಿಗೆ ಬಿಡಲ್ಲ. ಒಬ್ಬ ಅಡ್ವೊಕೇಟ್ಗೆ ಸುಳ್ಳು ಕೇಸ್ಗಳು ಹಾಕುವಂತರು ಸಾಮಾನ್ಯ ಜನರ ಜೊತೆ ಹೆಂಗೋ ನಡ್ಕೊಂತೀರ ರೇ? ಭ್ರಷ್ಟ್ರ, ಲಾಡಿ ಬಿಚ್ಚೋರ, ಕದ್ದಿದ ಚಿನ್ನದಲ್ಲಿ ಎಂಟ್ರಿಗೆ ಒಡವೆ ಮಾಡಿಸ್ಕೊಡೋರ, ಗಾಂಜಾ ಡ್ರಗ್ಸ್ ಮಾರೋರು, ರಿಯಲ್ ಎಸ್ಟೇಟ್ ಮಾರೋರು,
ಪೊಲೀಸ್ ಸ್ಟೇಷನ್ಗಳ ದಂಧೆ ಹೌಸ್ಗಳನ್ನ ಮಾಡ್ಕೊಂಡಿದ್ದೀರಾ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನಿಮ್ಗೆ. ನಿಮ್ಗಳ ಬಗ್ಗೆ ಮಾತಾಡೋದಲ್ಲೇ 2010-11 51 ಜನ IPS ಆಫೀಸರ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದೀನಿ. 2011 ಸುಮಾರು 60 ಕೇಸ್ ಹಾಕಿದೀನಿ ಲೋಕಾಯುಕ್ತದಲ್ಲಿ ಪೊಲೀಸ್ ಅವ್ರ ಮೇಲೆ. 2023 21 ACP ಟ್ರಾಫಿಕ್ ACP 11 ಇನ್ಸ್ಪೆಕ್ಟರ್ಗಳನ್ನ ರೆಡ್ ಹ್ಯಾಂಡ್ ಆಗಿ ಪವರ್ ಟಿವಿ ಹಿಡಿದಾಕ್ರೆ FIR ಮಾಡಿ ಈಗ ಹೈಕೋರ್ಟ್ ಅಲ್ಲಿ ಇದೆ. ಅದು ಒಬ್ಬ ರವಿಡಿ ಚೆನ್ನಣ್ಣವರು ಮೈಕ್ ಇಟ್ಕೊಂಡು ಬೊಗಳೆ ಬಿಡ್ತಾ ಇದ್ದ. ಅವನ ನಿಜ ಸ್ವರೂಪವನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟೆ. ಜೈಲ್ಗೆ ಹಾಕರು, ತಲೆ ಕೆಡ್ಸ್ಕೊಂಡಿಲ್ಲ. 4 ಬಾರಿ ಜೈಲ್ಗೆ ಹಾಕರು. ಎಲ್ಲ ಬರೀತೀರಾ ಇಲ್ಲಿ, ಯಾವ್ದೋ ತಾರ್ಕಿಕ ಅಂತಿಕೋಗಿಲಿ. ಇಷ್ಟೆಲ್ಲ ಮಾತಾಡ್ತೀನಿ, ಯಾರೋ ಬಂದು ಜೊತೆಲಿ ನಿಂತ್ಕೊಳ್ಳಲ್ಲ, ನೀವು ಯಾರೋ ಬಂದು ಹೋರಾಟ ಮಾಡಲ್ಲ. ನಾನು ಮಾತ್ರ ಎಲ್ಲದನ್ನು ನಿಮ್ಗೆ ರಿಸಲ್ಟ್ ಕುಡ್ಸ್ಬಿಟ್ಟು ನೀವು ಬಜ್ಜಿ ಬೋಂಡ ತಿನ್ಕೊಂಡು ಹೆಂಡ್ರು ಮಕ್ಕಳ ಜೊತೆ ಕೂತ್ಕೊಂಡ್ರೆ ನಾವು ನಿಮ್ಗೆ ರಿಸಲ್ಟ್ ಕೊಟ್ರೆ ಆಹಾ, ನಿಮ್ಮ ಆ ಮೆಸೇಜ್ ಹಾಕಕ್ಕೆ ಯೋಗ್ಯತೆಯಲ್ಲಿಂದ ಬರುತ್ತೆ, ನಮ್ಗೆ ಅರ್ಥ ಆಗಲ್ಲ. ಅಲ್ರೇ ಕನಿಷ್ಠ ಎಕ್ಸ್ಪೋಸ್ ಮಾಡ್ತೀನಲ್ಲ, ಕನಿಷ್ಠ ಮಾತಾಡ್ತೀನಲ್ಲ, ಕನಿಷ್ಠ ಎಕ್ಸ್ಪೋಸ್ ಮಾಡಿ ಮುಂದೆ ತಂದಿರ್ತೀನಲ್ಲ. ತಾರ್ಕಿಕ ಅಂತ್ಯಕ್ಕೆ 6 ಕೋಟಿ ಕನ್ನಡಿಗರಿದ್ದೀರಲ್ಲ, ನೀವು ಮಾಡ್ಬೋದಲ್ವಾ? ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಿಮ್ಗೆ ಆ ಮೀಟ್ರ್ ಇಲ್ಲ. ಆದ್ರೆ ನಮ್ಮನ್ ಕೇಳೋದು, ನೀವ್ ಯಾವ ಕೇಸನ್ನು ತಾರ್ಕಿಕ ಅಂತ್ಯ? ಹೂನಪ್ಪ, ತಾರ್ಕಿಕ ಅಂತ್ಯಕ್ಕೆ ಅಂತ್ಯ. ಈ ಸಮಾಜನೇ ಅಂತ್ಯ ಆಗ್ಬಿಟ್ಟಿದೆ. ನೀವು ವೋಟ್ ಮಾಡ್ರೋ JDS, ಕಾಂಗ್ರೆಸ್, BJP ಅವರು ನಿಮ್ಗೆ ಮಣ್ಣು ತಿನ್ನಿಸ್ತಾವ್ರೆ, ಕಿತ್ತೇನೋ ಗುಂಡಿ ರೋಡ್ಗಳನ್ನ ಮಾಡಿಕೊಟ್ಟವ್ರೆ, ಭ್ರಷ್ಟಾಚಾರನ ತುಂಬಿ ತುಳುಕಿಸ್ತಾವ್ರೆ. ಧರ್ಮಸ್ಥಳದ ಕೇಸಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೂ ಕೂಡ ನಂಬಿಕೆ ನಮ್ಮೊಂದ್ CM ಆಗ್ಬೇಕು. ಅವ್ನ್ CM ಆದ್ರೆ ಏನ್ ಪ್ರಯೋಜನ? ನಿಮಗ್ ನ್ಯಾಯನೇ ಸಿಗಲ್ಲ, ತುಂಬಿ ತುಳುಕ್ತಾರ ಭ್ರಷ್ಟಾಚಾರ. ಯಾವನ್ CM ಆದ್ರೆ ನಿಮ್ಗೇನೋ, ನೀವೇ ದುಡಿಬೇಕು, ನಿಮ್ ಹೆಂಡ್ರು ಮಕ್ಕಳು ತಂದಾಕ್ಬೇಕು, ಅವ್ರ ಬಗ್ಗೆ ಹೊಗಳಾಡ್ಕೊಂಡು ಜೀವನ ಮಾಡ್ಬೇಕು. ಏನೋ ಇದನ್ನ ಹೇಳ್ಬೇಕಾದ್ದು ನನ್ನ ಧರ್ಮ, ಹೇಳಿದೀನಿ. ಕೇಳೋದು ಬಿಡೋದು ನಿಮ್ಮ ಕರ್ಮ. ಥ್ಯಾಂಕ್ಸ್ ಅ ಲಾಟ್. ಕಣಕಣದಲ್ಲೂ ಕನ್ನಡ.